ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಗಳ ಸಮಾಜೋತ್ಸವ ಇವತ್ತೇನು ಭಾರತದಲ್ಲಿ ನಡೀತಾ ಇದೆ, ನಾವೆಲ್ಲ ಏನು ಒಕ್ಕಟ್ಟಾಗ್ತಾ ಇದ್ದೀವಲ್ಲ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇರಿದಂಥ ಎಲ್ಲ ನನ್ನ ತಂದೆ ತಾಯಂದಿರೇ, ಹಿರಿಯರೇ, ಅಣ್ಣ ತಮ್ಮಂದಿರೇ, ಯುವಕರೇ, ಪತ್ರಕರ್ತರೇ, ನಮ್ಮನ್ನೆಲ್ಲ ರಕ್ಷಣೆ ಮಾಡಲಿಕ್ಕೆ ಬಂದಂಥ ಮತ್ತು ಕೇಸ್ ದಾಖಲೆ ಮಾಡಲಿಕ್ಕೆ ಬಂದಂಥ ಎಲ್ಲ ಪೊಲೀಸ್ ಅಧಿಕಾರಿಗಳೇ, ಅವ್ರಿಗೆ ತಿಮ್ಮಾಪುರ್ ಹೇಳೇ ಕಳಿಸಿರ್ತಾನೆ ಎಸ್ ಪಿಗೆ, ಯತ್ನಾಳ್ ಹೊಂಟಾನ ಅಂದ್ರೆ ಒಂದು ಕೇಸ್ ಒಗೀತಾನೆ. ನಾ ಹೇಳೇನವ್ರಿಗೆ ಮನೆ ಗುರುಮುಟ್ಕಲ್ದಾಗ ಹೇಳಿದ್ದೆ 79 ಆಗ್ಯಾವು, ಗುರುಮಟ್ಕಲ್ದ ಅಂದು 80ನೇದು ಮನೆ ನಿನ್ನೆ ಇವತ್ತು ಮುಂಜಾನೆ ನೋಡಿದೆ ಪೇಪರ್ನಾಗ, ಗದ್ದೆಳದಾಗ 81 ಆದರೂ ಆಗ್ಬೋದು. 150 ಕೇಸ್ ಆದ ಮ್ಯಾಗ 2028 ಇಲೆಕ್ಷನ್ ಬರ್ತದೆ. 150 ML ಸೀಟ್ ನಮಗೆ ಬರುವುದು ಅಂತ ತಿಳ್ಕೊಳ್ಬೇಕು. ಇವತ್ತು 81 ಇದು 81ನೇ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತಹ, ಮುಂದೆ ಜಮಖಂಡಿ ಮತ್ತು ನಾವು ಗೆಲ್ತೀವಿ ಅನ್ನೋಂಥದ್ದು ಶ್ರೀಕಾಂತ್ ಅವರು. ಯಾಕಂದ್ರೆ ಕೇಸ್ ಬಿತ್ತಂದ್ರೆ ಗ್ಯಾರಂಟಿ ತಿಳ್ಕೊರಿ ಗೆಲ್ತೀವಿ. ಎಷ್ಟು ಕೇಸ್ ಹಾಕ್ತೀರಿ ಹಾಕ್ರಿ. ಇನ್ನಾಗಿ ನೋಡಿದ್ರಲ್ಲ ನಮ್ಮ ಶಿವಾಜಿ ಮಹಾರಾಜರ ಬಗ್ಗೆ ಹೇಳಿದ್ರು, ಸಂಭಾಜಿ ರಾಜ ಅಂತ ಕೇಳಿಬಿಟ್ರೆ ಕಣ್ಣ ನೀರು ಬಂದು. ನಾನು ಮೊನ್ನೆ ಅತಣಿ ಸಭೆಯಲ್ಲಿ ನಾ ಹೇಳಿದೆ, ಆ ಸಿನಿಮಾ ನಾ ಗಾಡಿ ಒಳಗೆ ನೋಡ್ಕೋತ ಚಾವ ನೋಡ್ಕೋತ ಹೊಂಟಿದ್ದೆ, ಮುಂದಿನ ನೋಡೋದು ಆಗಲಿಲ್ಲ ನನಗೆ. ಎಷ್ಟು ಕ್ರೂರವಾಗಿ ನಮ್ಮ ದೇಶದ ಜನರನ್ನ ಹತ್ಯೆ ಮಾಡಿ ಧರ್ಮಾಂತರ ಮಾಡಿ ಈ ದೇಶವನ್ನು ಹಾಳು ಮಾಡಿದಂಥ ಒಂದು ವರ್ಗ ಮೊಘಲರು, ಬ್ರಿಟಿಷರು, ಈ ಶಾಹಿಗಳದಾರಲ್ಲ, ಇಮಾಮ್ ಶಾಹಿ, ಬರದಿ ಶಾಹಿ, ಕುತುಬ್ ಶಾಹಿ, ಆದಿಲ್ ಶಾಹಿ, ಟಿಪ್ಪು ಸುಲ್ತಾನ, ಇಷ್ಟೆಲ್ಲ ಮಂದಿ ಬಂದ ಮ್ಯಾಗೂ ನಾವು ಇನ್ನೂ ಕೇಸರಿ ಟೊಪ್ಪಿಗೆ ಹಾಕೊಂಡು ಕೇಸರಿ ಜೆಂಡ ಹಿಡ್ಕೊಂಡು ಅಡ್ಡಾಡ್ತೀವಿ ಅಂದ್ರೆ ಖರೆ ನಮ್ಮ ಪೂರ್ವಜರೇ ಹುಲಿಗಳು, ಅವರೇ ಗಂಡಸರು ಖರೆ. ಇನ್ನು ಈ ಮೊಘಲ್ರಿ ಗಂಜಿ, ಟಿಪ್ಪು ಸುಲ್ತಾನ್ ಗಂಜಿ, ಔರಂಗಜೇಬಿ ಗಂಜಿ ಅನ್ನೋ ಸಾಬರಾಗ್ಯಾರಲ್ಲ, ಅವ್ರ ರಣಹೇಡಿಗಳು ಅಂತೇಳಿ ಈ ಸಂದರ್ಭದಾಗ ಹೇಳಬೇಕಾಗ್ತದೆ. ಅವೆಲ್ಲ ಅಂಜಿ ಆಗ್ಯಾವು, ಕತ್ತಿ ತೋರ್ಸೋಣನೇ ಆಗ್ಯಾವು. ಅವಕ್ಕಿನ್ನ ಪೂರ್ತಿ ಗುರ್ತಿರ್ಲಿಲ್ಲ ಹಳ್ಳ್ಯಾಗ. ಈಗೇನು ಉತ್ತರ ಪ್ರದೇಶದಿಂದ ಕೆಲವೊಂದು ಗಡ್ಡ ಬಿಟ್ಕೊಂಡು ನಿಮ್ಮ ಊರಾಗ ಬರ್ತಾರೆ ನೋಡು, ಮಸೂತಿ ಒಳಗೆ ಬಂದು ಅವ್ರಿಗೆ ಏನು ಮಾಡ್ತಾರೆ ಗುರ್ತೈತನ್ನು, ಹಿಂದೂ ಯಾವುದೇ ಧರ್ಮ ಆಚರಣೆ ಮಾಡಬಾರ್ದು, ಹಿಂದೂ ಧರ್ಮದ ಗುಡಿ ಗುಂಡಾರಕ್ಕೆ ಹೋಗಬಾರ್ದು, ಹಿಂದೂ ಧರ್ಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು, 5 ಸಲ ನಮಾಜ್ ಮಾಡಬೇಕು. ಅವ್ರನ್ನ ಹೆಂಗೆ ತಯಾರು ಮಾಡಿಬಿಟ್ಟಾರಂದ್ರೆ, ಓಯೈಸಿ ಅದಾನಲ್ಲ ಹೈದ್ರಾಬಾದ್ನಾಗ, ಅವ್ರ ತಮ್ಮ ಒಬ್ಬ ML ಅದಾನ. ಅವ ಏನು ಹೇಳ್ತಾನ, 15 ನಿಮಿಷ ಪೊಲೀಸರು ಕುಂಟಿಸ್ಬಿಟ್ರೆ, ನೀವು 100 ಕೋಟಿ ಇದೀರಲ್ಲ ಹಿಂದೂಗಳು, ನಾವು ಬರೀ 15 ಕೋಟಿ ಇದೆಯವಲ್ಲ, 15 ನಿಮಿಷ ಪೊಲೀಸರು ಕುಂಟಿಸ್ಬಿಟ್ರೆ 100 ಕೋಟಿ ಮಂದಿನೂ ಕೊಲ್ತೀನಿ ಅನ್ನುವಂತಹ ಹೇಳಿಕೆ ಕೊಡ್ತಾನೆ. ಅವನ ಮ್ಯಾಗ ಕೇಸ್ ಆಗೋದಿಲ್ಲ. ಇವತ್ತು ಸ್ವಾಮಿಗಳು ಬಂದಾಗ ಬಿಜಾಪುರ್ನಾಗ ನಿಮಗೂ ಒಂದು ಕೇಸ್ ಬಿತ್ತಲ್ರಿ, ಮೊದಲೇ ಕೇಸ್ ನಾನು ಬಿದ್ದಾವ ನಿಮಗೂ. 3ನೇ ದಿನ ಭಾಳ ಜೂನಿಯರ್ ಅದಿರಿ, ನಾ ಭಾಳ ಸೀನಿಯರ್ ಅದೀನಿ. ನಾನು ಈ ಪೊಲೀಸರ ಮ್ಯಾಗ, ಮಿಲ್ಟ್ರಿ ಅವ್ರ ಮ್ಯಾಗ ಇವು ಚಿಕ್ಕಿ ಗಿಕ್ಕಿ ಇರ್ತಾವಲ್ಲ, ಹಂಗೆ ನಾನು ಭಾಳ ಅದಾವ. 80 ಚಿಕ್ಕಿ ಹಾಕೋಬೇಕಾಗ್ತೈತಿ, ಈ ಕಡೆ 40, ಈ ಕಡೆ 40. ಇನ್ನು ಪಾಕಿಸ್ತಾನ ಮಿಲ್ಟ್ರಿ ಅವ್ರಿಗೆ ಚಿಕ್ಕಿ ಹಾಕೊಂಡಿರ್ತಾರೆ ನೋಡ್ರಿಲ್ಲ, ಅವರು ಹಿಂಗೆ ಬಿಟ್ಟಿರ್ತಾರೆ ಎಲ್ಲ ಮಕ್ಕಳು. ಒಂದು ಯುದ್ಧನೂ ಗೆದ್ದಲ್ಲ, ಎಲ್ಲಿ ಚಿಕ್ಕಿ ಬರ್ತಾವೆ ಆ ಮಕ್ಕಳಿಗೆ. ಹೇಳ್ರಿ, ಪಾಕಿಸ್ತಾನದವ್ರು ಯಾವುದರೇ ಭಾರತದ ವಿರುದ್ಧ ಯಾವುದರೇ ವಾರ್ನಾಗ ಗೆದ್ದಾರೇನು?
ಎಂದೂ ಗೆದ್ದಿಲ್ಲ. ಆದ್ರೆ ಮಕ್ಕಳು ಅಲ್ಲಿ ಮಿಲ್ಟ್ರಿ ಜನರಲ್ ಸುಳಿ ಮಕ್ಕಳು ಅವ್ರು ಕೊಟ್ರೆ ಯಾರು, ಇವ್ರು ಯಾವಾಗ ತೊಗೊಂಡ್ರು, ಇವ್ರು ಯಾವಾಗ ಏನು ಮಾಡಿದ್ರು. ಇವು ಹಿಂಗೆ ಆಗಿ ನಮ್ಗೆ ಏನಾಗ್ಯದ, ಇನ್ನ ಹೇಳಿದ್ರಲ್ಲ ಗುರುಗಳು, ಚೊಂಗೆ ಮಾಡಿ ತಿನ್ನೋದು, ಅದು ಹಿಂಗೆ ಇದ್ರಂಗೆ ಮಾಡಿ ಅದೇನೋ ಅದು ಮೊದಲು ಇವು ಸಿಕ್ತಿತ್ತು ಮಣ್ಣಿನ, ಅದ್ರ ಮ್ಯಾಗ ಹಿಂಗಿಟ್ಟು ಅದ್ರ ಮ್ಯಾಗ ಬೆಲ್ಲದ ಇದು ಆಗ್ತದಲ್ರಿ ಪಾಕ. ನಮ್ಮ ಚೊಂಗೆ ನಮ್ಮ ಬಿಜಾಪುರ್ನಾಗ ಭಾಳ ಜೋರಿತ್ತು. ಅದೇನು ಹುಲಿ ಹಂಗೆ ಇದು ಹಚ್ಕೋದಿಲ್ಲಿ ಹಳದಿ, ಇವು ನಮ್ಮವೇ. ಅಲ್ಲಿದಿಂದ ಅದು ಏನು ಡೋಲಿ ತೊಗೊಂಡು ಬರ್ತಿದ್ರು ಮೊದಲ. ಇಲ್ಲಿ ಸಿರಾಜ್ ಶೆಟ್ಟಿ ಒಳಗೆ ಅಂದ್ರೆ ನಮ್ಮ ಶಿವಾಜಿ ಮಹಾರಾಜರ ಮೂರ್ತಿದಿಂದ ತಳಗಿನ ಓಣಿದಿಂದ ಚಾಲೂ ಆಗಿ ಅದು ಮುಳ್ಳಕ್ಷಿ ತನಕ ಹೋಗ್ತಿತ್ತು. ಅದು ಅವಾಗ 90% ನಮ್ಮ ಮಂದಿನ ಇರ್ತಿದ್ರು, ಅವ್ರ ಮಂದಿನ ಕಡಿಮೆ ಇರ್ತಿದ್ರು. ಈಗ ನಾ MLA ಆದ ಮ್ಯಾಗ ನಮ್ಮೊಬ್ಬರು ಹೋಗುದಿಲ್ಲ ಅಲ್ಲಿ. ನಾ ಹೇಳಿಬಿಟ್ಟೇನು ಒಟ್ಟೆ ಅದ್ರ ಸಮೀಪ ಮೊದಲೇನು ಎಲ್ಲನೂ ನಮ್ಮ ಮಂದಿನೇ ಹೋಗೋದು, ನಮ್ಮ ಪುಗ್ಗ ತಗೋವು, ನಮ್ಮ ಪುಗ್ಗಾನು ಅವ್ರದ್ದೇ, ಚೊಂಗೆ ನಮ್ಮದು, ಪುಗ್ಗ ಅವ್ರದ್ದು. ಇದು ಜಾಗೃತಿ. ಇವತ್ತು ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷದ ಪ್ರತಿ ಹಳ್ಳಿಯಲ್ಲಿ ಇವತ್ತು ಜನ ಜಾಗೃತ ಆಗ್ತಾ ಇದ್ದಾರೆ. ನಾನು MP ಇದ್ದೆ 10 ವರ್ಷ. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಾಗ ಮಂತ್ರಿ ಆಗಿದ್ದೆ. ನಾವೇ ಮಾತಾಡ್ತಿದ್ವಿ MP ಇದ್ದಾಗ. ಇನ್ನು ಈ ದೇಶನಾಗ ಒಂದು ಪಕ್ಷದ ಸರ್ಕಾರ ಬರ್ಲಿಕ್ಕೆ ಸಾಧ್ಯ ಇಲ್ಲ. 10, 15, 20 ಪಾರ್ಟಿ ತೊಗೊಂಡು ಸರ್ಕಾರ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಯಾಕಂದ್ರೆ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಯಾರು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತು ಎರಡೇ ಹೆಸರು, ಯಾವಪ್ಪ, ಒಂದು ಗಾಂಧಿ, ಒಂದು ನೆಹರು. ಇವರಿಬ್ಬರು ಏನೂ ಮಾಡಿಲ್ಲ. ಮಾಡಿದವರೇ ಬೇರೆ, ಬೆಣ್ಣೆ ಹೊಡೆದವರೇ ಬೇರೆ. ಮಾಡಿದವರು ಯಾರಪ್ಪ? ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದ್ದು ತ್ಯಾತ್ಯಾ ಟೋಪಿ. ಏನೋ ಕಾನೂನು ತಂದು ಬ್ರಿಟಿಷರು ಬಂದೂಕು ಅವಾಗ ಇದು ಮಾಡಿ ಹೊಡಿಬೇಕಾದ್ರೆ, ಬಾಯಾಗಿಟ್ಟು ಅದು ತೆಗಿಬೇಕಾದ್ರೆ ಗೋವಿನ ಇದು ಮತ್ತು ಹಂದಿ ಇದನ್ನು ಇದು ಹಾಕ್ತಾ ಇರುತ್ತೆ. ಅಲ್ಲಿಂದ ಯುದ್ಧ ಚಾಲು ಆಯ್ತು. ಇದು ಮೊದಲ 1857 ಮೊದಲ ಭಾರತದಲ್ಲಿ ಸಂಗ್ರಾಮ ಆಯಿತು. ಅಲ್ಲಿಂದ ಹಿಡಿದು ಎಷ್ಟು ಜನ, ಎಷ್ಟು ಕುಟುಂಬಗಳು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು, ಏನು ಪ್ರಾಣ ಕೊಟ್ಟರು. ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟು ಕುಟುಂಬಗಳು ನಾಶ ಅದು. ಭಗತ್ ಸಿಂಗು, ಚಂದ್ರಶೇಖರ್ ಆಜಾದ್, ಮದನ್ ಲಾಲ್ ಧಿಂಗ್ರಾ, ಯಾರು ನಮ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್. ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಇವತ್ತು ಅರ್ಧ ಮುರ್ಧ ಇಟ್ಲಿ, ಅರ್ಧ ಮುರ್ಧ ಇಂಡಿಯಾ. ಪಕ್ಕ ಇಂಡಿಯಾನೂ ಇಲ್ಲ, ಪಕ್ಕ ಹಿಂದೂನೂ ಇಲ್ಲ, ಪಕ್ಕ ಸಾಹಬನೂ ಇಲ್ಲ, ಪಕ್ಕ ಕ್ರಿಶ್ಚಿಯನ್ ಇಲ್ಲ. ಅವ ಹೇಳ್ತಾನ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಡಿ. ಅವ್ರಿಗೇನು ಗುರ್ತದ? ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರಿಗೆ 2 ಸಲ ಯಾವ ಶಿಕ್ಷೆ ಆಯ್ತು ಅವ್ರಿಗೆ? ಕಾರಾಪಾನಿ ಅಂತಿದ್ರು. ಅವಾಗ ಅಲ್ಲಿ ಅಂಡಮಾನ್ದಾಗ ಒಯ್ದಿಡ್ತಿದ್ರು. ಮನೆ ನರೇಂದ್ರ ಮೋದಿಯವರು ಅಲ್ಲಿ ಹೋಗಿ ಅವರು ಇದ್ದಂತಹ ರೂಮಿಗೆ ಹೋಗಿ ಅಲ್ಲೇನು ಅಲ್ಲಿರುವಂತಹ ಇದು ದೀಪಕ್ಕೆ ನಮಸ್ಕಾರ ಮಾಡಿ ಇವತ್ತು ಸ್ವಾತಂತ್ರ್ಯ ವೀರ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉದ್ಘಾಟನೆ ಮಾಡ್ತಾರಲ್ಲ, ಆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರ ಕಾಳಾಪನಿ ಹೆಂಗಿತ್ತಂದ್ರೆ, ಒಂದು ದಿವ್ಸಕ್ಕೆ ಎತ್ತುಗಳ ಜಾಗದಾಗ ಮನುಷ್ಯ ಅವನು ಕಟ್ಟಿ 1 ಪೌಂಡ್ ಎಣ್ಣೆ ತೆಗಿಬೇಕವ. ಅವನಿಗೆ 1 ಹೊತ್ತು ಅಷ್ಟೇ ಊಟ ಕೊಡ್ತಿದ್ರು. ಶೌಚಾಲಯ ಇರಲಿಲ್ಲ. ಸ್ವಾತಂತ್ರ್ಯ ವೀರ ಸಾವರ್ಕರ್ 10 ವರ್ಷ ಒಂದು ಕಾಲಾಪನಿ ಅಂದ್ರೆ, ಅಂಥದ್ದು 2 ಸಲ ಕಾಲಾಪನಿ ಶಿಕ್ಷೆ ಪಡೆದವ್ರು ಯಾರಪ್ಪ ಅಂದರೆ ಸ್ವಾತಂತ್ರ್ಯ ವೀರ ಸಾವರ್ಕರ್. ಅಂಥವ್ರ ಬಗ್ಗೆ ಈ ಇತಿಹಾಸದಲ್ಲಿ ಬರೀಲೇ ಇಲ್ಲ. ಹೊಳ್ಳೆ ಬಳ್ಳಿ ಅದೇ ಗಾಂಧಿ ಚರ್ಕ ನೂದ, ನೆಹರು ಇದ್ರೆ ಚೈನಿ ಹೊಡೆದ. ಇದನ್ನೇ ಬಿಟ್ಟರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಇವತ್ತು ನಾವು ನೆನಪು ಮಾಡ್ಕೋಬೇಕು. ನಮ್ಮ ಮನೆ ಗುರುಮಿಟ್ಕಲ್ದಲ್ಲಿ ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾ ಎಂದೂ ಈ ಗಾಂಧಿಗೆ ಮಹಾತ್ಮ ಅಲ್ಲಕ್ಕೆ ತಯಾರಿಲ್ಲ ಅಂತ ಹೇಳ್ತಾರೆ ಅವ್ರು. ಇವನ ಬಳಿ ಮಹಾತ್ಮ ಅನ್ನೋಂಥ ಯಾವ ಅಂಶಗಳೇ ಇದ್ದಿದ್ದಿಲ್ಲ. ಇವನಿಗ್ಯಾಕೆ ನಾ ಅಲ್ಲಿ ಗಾಂಧಿ ಯಾರು ಹೇಳಿದ್ದು?
ಮತ್ತು ಅಂಬೇಡ್ಕರ್ ಇನ್ನೊಂದು ದೊಡ್ಡ ವಿಚಾರ ಈ ದೇಶದ ಜನರಿಗೆ ಅವಾಗ ಹೇಳಿದರು. ಏನಪ್ಪ ಅಂದರೆ, ಭಾರತ ಸ್ವಾತಂತ್ರ್ಯ ಆಗಬೇಕಾದ್ರೆ ಅಖಂಡ ಭಾರತ ತಗೋರಿ, ಭಾರತ ಮತ್ತು ಪಾಕಿಸ್ತಾನ ಎರಡು ರಾಷ್ಟ್ರಗಳನ್ನು ಮಾಡಬೇಡ್ರಿ. ಒಂದು ವೇಳೆ ಮಾಡುವುದಾದರೆ ಭಾರತದ ಭಾಗದಲ್ಲಿ ಬರುವಂಥ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು. ಪಾಕಿಸ್ತಾನದಲ್ಲಿರುವಂಥ ಕೊನೆ ಹಿಂದೂ ಸುರಕ್ಷಿತವಾಗಿ ಭಾರತಕ್ಕೆ ಬಂದ ಮೇಲೆ ಒಂದು ತಳಿನೂ ಉಳಿಬಾರ್ದು ಭಾರತದಾಗ. ಅವಾಗ ಸ್ವಾತಂತ್ರ್ಯ ತಗೋಬೇಕಂತ ಯಾರು ಹೇಳಿದ್ದು? ವಾಜಪೇಯಿ ಅವರು ಹೇಳಿದ್ದಲ್ಲ, ನರೇಂದ್ರ ಮೋದಿ ಅವರು ಹೇಳಿದ್ದಲ್ಲ. ಯಾರು ಹೇಳಿದ್ದು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಹೇಳಿದ್ರು ಅನ್ನೋಂಥ ಅದಕ್ಕೆ ಉತ್ತರ ಅವರು ಅದಕ್ಕೆ ಹೇಳ್ತಾರೆ. ಏನು ಹೇಳ್ತಾರೆ? ಇಲ್ಲ ಮುಂದಿನ ಸಲ JCB ಬರ್ತದೆ, ಸುಮ್ಕೊಂಡ್ರೆ. ಅವ್ರು ಏನು ಹೇಳ್ತಾರೆ ಅಂಬೇಡ್ಕರು? ಇಸ್ಲಾಮದಲ್ಲಿ ಮತ್ತೊಂದು ಧರ್ಮವನ್ನು ಸಹೋದರದಿಂದ ನೋಡುವಂಥ ಆ ಧರ್ಮದಾಗನೇ ಬರೋದಿಲ್ಲ. ನೀವು ತಿಳ್ಕೊಂಡ್ರಿ ಸಹೋದರ ನಾವು ಇರ್ತೀವಿ ಅಂತೇಳಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳ್ತಾರೆ, ಪಾಕಿಸ್ತಾನ ಬೇಡುವಾಗ ಇಡೀ ಭಾರತದಲ್ಲಿರೋ ಎಲ್ಲ ಮುಸಲ್ಮಾನರು ನಮ್ಗೆ ಪಾಕಿಸ್ತಾನ ಬೇಕು, ನಾವು ಈ ಆಕಳದ ಗೋಮೂತ್ರ ಕುಡಿಯೋರ ಜೋಡ ನಾವು ಇರುವುದಿಲ್ಲ ಅಂತ ಹೇಳ್ತಾರೆ. ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳಿದ್ದು ಒಂದು ಸಾರ್ವಜನಿಕ ಸಭೆಯಲ್ಲಿ. ಹೌದಪ್ಪ, ನೀವೆಲ್ಲ ಹೇಳಿದ್ರಿ ನಾವು ಈ ಹಿಂದೂಗಳ ಜೊತೆಗೆ ಇರುವುದಿಲ್ಲ, ಗೋಮೂತ್ರ ಕುಡಿಯೋರ ಜೋಡ ನಾವು ಈ ದೇಶನಾಗ ಇರುವುದಿಲ್ಲ. ಆದ್ರೆ ನಾವು ನಿರ್ಣಯ ಮಾಡಿದ್ವಿ ಏನಂತೇಳಿ, ಪಾಕಿಸ್ತಾನ ಬೇರೆ ಕೊಟ್ಟಿವಿ ನಿಮಗೆ. ಈಗ ಅದೇ ನೀವು ಮುಸಲ್ಮಾನರು ಇಲ್ಲ ನಾವು ಭಾರತದಲ್ಲಿ ಅಣತಂಬರಂಗೆ ಇರ್ತೀವಿ ಅಂತ ಹೇಳ್ತಾ ಇದ್ರು. ಇದು ಎಷ್ಟರ ನಾಟಕ ಅಂತೇಳಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವಾಗ ಹೇಳಿದ್ರು. ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ಇವ್ರನ್ನ ಇಟ್ಕೊಂಡ್ರೆ ಎಂದೂ ನಿಮ್ಮ ದೇಶಕ್ಕೆ ಶಾಂತಿ ಇರೋದಿಲ್ಲ ಅಂತ ಹೇಳಿದವರು ಅಂಬೇಡ್ಕರು. ಅವತ್ತಿನ ಜಗತ್ತಿನಾಗೆ ಯಾವನು ಮುಸಲ್ಮಾನರ ವಿರುದ್ಧ ಒಬ್ಬ ರಾಜಕಾರಣಿ ಮಾತಾಡ್ತಿದ್ದಿಲ್ಲ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದ್ರು. ಇದು ಇತಿಹಾಸ, ಇದು ದಾಖಲೆ ಇದೆ. ದ ಪಾರ್ಟಿಷನ್ ಆರ್ ಪಾಕಿಸ್ತಾನ್ ಅಂತ ಒಂದು ಪುಸ್ತಕ ಐತಿ, ಓದ್ರಿ. ಆನ್ಲೈನ್ದಾಗ ಇದ್ರಾಗ ಹೋಗಿ ಯೂಟ್ಯೂಬ್ದಾಗ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಷಣಗಳು. ನಮಗೇನು ಕಲಿಸ್ಬಿಟ್ಟಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರ ಸಲುವಾಗಿ ಹೋರಾಟ ಮಾಡಿದ್ರು, ಮೀಸಲಾತಿ ಕೊಟ್ಟರು. ಅವರು ಏನು ಮೇಲಿನ ಜಾತಿ ವಿರೋಧಿ ಇದ್ದರು. ಇದನ್ನು ಬಿಟ್ಟರೆ ಅಂಬೇಡ್ಕರ್ ಬಗ್ಗೆ ನಿಜವಾದ ಇತಿಹಾಸ ನಮಗೆ ಗೊತ್ತಿಲ್ಲ. ನಮ್ಮ ಪುಸ್ತಕ ತೆಗೆದ್ರೆ ನಮಗೆ ಎಲ್ಲರದು ಮೊಘಲರದ್ದು ಎಲ್ಲರ ಹೆಸರು ಗೊತ್ತದ. ಎಲ್ಲರಿಗೂ ಗೊತ್ತದಾವ ಇಲ್ಲ? ಹುಮಾಯೂನ, ಬಾಬರ, ಮುಂದೆ ಯಾರು? ಹುಮಾಯೂನ್ ಆದ, ಬಾಬರ್ ಆದ. ಬಾಬರ್ನ ಮಗ ಯಾರು? ಜಹಾಂಗೀರ್. ಜಹಾಂಗೀರ್ ಆಗಣನ ಶಹಜಾನ್. ಶಹಜಾನ್ ಆಗಣನೆ ನೋಡಿ ಎಲ್ಲರಿಗೂ ಅಲ್ಲಿ ಕೂತು ಶಹಜಾನ್ ಅಂತ ಒಬ್ಬ, ಇನ್ನು ಮುಂದೆ ಒಬ್ಬ ಔರಂಗಜೇಬ್ ಅತಾನ. ಅಂದ್ರೆ ಎಷ್ಟು ಪಕ್ಕ ನೆನಪಿಟ್ಟಿರಿ. ನಮ್ಮ ಮನ್ಯಾಗ ನಮ್ಮ ಮುತ್ಯಾನ ಅಪ್ಪನ ಹೆಸರೇ ನಮಗೆ ಗುರ್ತಿಲ್ಲ. ನಮ್ಮ ಮುತ್ಯಾನಪ್ಪ ನಮಗೆ ಭಾಳ ಆದ್ರೆ ಸ್ವಲ್ಪ ನಮ್ಮಲ್ಲಿ ಬೆಸನಗೌಡ, ಬಾಪುಗೌಡ, ರಾಮಗೌಡ ಭಾಳ ಇರೋದನ್ನು ಸ್ವಲ್ಪ ಶ್ರೀಕಾಂತವ್ರು. ಇನ್ನು ಈಗ ಹೇಳಿದ್ರಲ್ಲ ನಮ್ಮ ಹಾರಿಕಾ ಮಂಜುನಾಥ್ ಅವ್ರು ಇದು ಎಷ್ಟು ರಾಮನ ಎಷ್ಟು ಹೆಸರು ಅವು? 40 ಅಪ್ಪಂದ್ರ ಹೆಸರು ಹೇಳಿದ್ರವ್ರು. ಅಪ್ಪಂದ್ರ ಅವ್ರ ವಂಶ. ನಿಮ್ಗೆ ಯಾರಿಗಾರು ಗುರ್ತದವನು? ಒಂದು 10 ಮ್ಯಾಗ 5 ಮ್ಯಾಗಾರ ಗುರ್ತದವನು. ಆದರೆ ಬಾಬರ, ಹುಮಾಯೂನ, ಔರಂಗಜೇಬ ಇವರೆಲ್ಲ ಗುರ್ತದಾರ. ಶಿವಾಜಿ ತಾಯಿ ಹೆಸರು ಜೀಜಾಬಾಯಿ ಎಲ್ಲರಿಗೂ ಗುರ್ತು. ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಎಲ್ಲರಿಗೂ ಗುರ್ತು. ಆದ್ರೆ ಅವ್ರು ಹಿಂದಿನವ್ರು ಯಾರು ಗುರ್ತದಾರ? ಶಿವಾಜಿ ಮಹಾರಾಜರು ಅವ್ರು ಹೇಳ್ದಂಗೆ ಕರ್ನಾಟಕದ ಮೂಲದವರೇ, ಶಿವನ ಭಕ್ತರೇ. ಕಾಲ ಕಾಲಕ್ಕೆ ನೋಡ್ರಿ ಯಾರ್ಯಾರು ಎಲ್ಲೆಲ್ಲಿದ್ದವ್ರು. ಮೊನ್ನೆ ನಾ ಇದಕ್ಕೆ ಹೋಗಿದ್ದೆ, ರಾಯಚೋಟಿಗೆ, ವೀರಭದ್ರಗೆ ಹೋಗಿದ್ದೆ. ಅಲ್ಲೆಲ್ಲ ನಮ್ಮ ಉತ್ತರ ಕರ್ನಾಟಕ ಜನ ಎಲ್ಲ ಕಡೆ ಮಂದಿ ಬಂದಿತ್ತು. ಒಂದು 8,000 ಮಂದಿ ಬರೀ ನಮ್ಮವರೇ. ರಾಯಚೋಟಿ ಅಲ್ಲಿ ಇಡೀ ನಮ್ಮ ಜನ. ನಾ ಕೇಳಿದೆ, ಯಾಕ್ರಿ ಇಲ್ಲೆಲ್ಲ ಬಂದಿರಂದ್ರೆ, ನಮ್ಮ ಮುತ್ಯ ಇಲ್ಲ ಆಂಧ್ರದವ್ರಿ, ವ್ಯಾಪಾರ ಮಾಡ್ಲಿಕ್ಕೆ ಬಂದರು, ಇದಕ್ಕೆ ಬಂದರು. ಇಲ್ಲೆಲ್ಲ ಬಿಜಾಪುರ, ಧಾರವಾಡ, ಬೆಳಗಾವ ನಾವೆಲ್ಲ ನಮ್ಮ ಪೂರ್ವಜರನ್ನು ಇವತ್ತು ಮರ್ತೀವಿ. ಆದ್ರೆ ಮೊಘಲರನ್ನ ಮಾತ್ರ ಮರ್ತಿಲ್ಲ. ಅಂದ್ರೆ ಹೆಂಗೆ ನಿಮ್ಗೆ
ಇತಿಹಾಸ ಓದಿಸ್ಯಾರ ನೋಡ್ರಿ. ನಮ್ಗೆ ಇತಿಹಾಸ ಇದೆ ಓದಿಸ್ಯಾರ. ಘನವಂತನಾದ ಅಕ್ಬರ್ ನನ್ನ ಮಗ ಮಹಾರಾಣಾ ಪ್ರತಾಪತ್ ಒಬ್ಬ ರಾಜ ಇದ್ದ ನಮ್ಮಲ್ಲಿ. ಮಹಾರಾಣಾ ಪ್ರತಾಪನ ಎತ್ತರ ಎಷ್ಟಿತ್ತಂದ್ರೆ 700 ಫೂಟ್ ಇತ್ತು. ಅವನ್ನ ಮೈ ಮ್ಯಾಗ ಹಾಕುವಂತಹ ಶಸ್ತ್ರಾಸ್ತ್ರ ಕೈಯಾಗಿ ಹಿಡಿಯುತ್ತಾ ಖಡ್ಗದ ವಜನ್ ಎಷ್ಟಿತ್ತಪ್ಪ ಅಂದ್ರೆ 150 ಕಿಲೋ ಇತ್ತು. ಒಮ್ಮೆನೂ ಅಕ್ಬರ ಮಹಾರಾಣಾ ಪ್ರತಾಪನ ಎದುರಿಗೆ ಬರಲಿಲ್ಲ. ಮಹಾರಾಣಾ ಪ್ರತಾಪ ಹೊಡಿಬೇಕಂತೇಳಿ ಒಬ್ಬನ್ನ ಅವ್ರ ಸೈನ್ಯಾಧಿಕಾರಿನ ಕೊಟ್ಟು ಕಳಿಸ್ತಾನೆ. ಮಹಾ ಎಷ್ಟು ನೀಚ ಕ್ರೂರ ಇದ್ದಂದ್ರೆ ಸಣ್ಣ ಮಕ್ಕಳನ್ನ ಸಹಿತ ಮಾಡೋಷ್ಟು ನೀಚ. ಅವನ ಬೈರವನ್ ಖಾನ್ ಅಂತೇಳಿ ಅವ ಬಂದರೆ ಯುದ್ಧದಾಗ ಮಹಾರಾಣಾ ಪ್ರತಾಪ್ ತಿರುಗಾಡಿಸಿ ಓಡಾಡಿಸಿ ಒಂದೇ ಒಂದು ತಲೆಯಾಗ ಹೊಡೆದ್ರೆ ಅರ್ಧ ಕುದುರೆ ಅರ್ಧ ಶರೀರ ಆ ಕಡೆ ಅರ್ಧ ಈ ಕಡೆ. ಅಂದ್ರೆ ಎಷ್ಟು ಶೂರ್ರ ಇದ್ರ ತಳೆ ನಾವೆಲ್ಲ ಇವತ್ತು ಕೇಸರಿ ಧ್ವಜ ಹಾಕೊಂಡು ಅಡ್ಡಾಳಕತ್ತೀವಿ. ಈಗಿನ ರಾಜಕಾರಣಿಗಳು ಹಂಗೆ ಮುಂಜಾನೆ ಒಂದು ಮಾತಾಡ್ತಾವೆ, ಮಧ್ಯಾಹ್ನ ಒಂದು ಮಾತಾಡ್ತಾವೆ.